ಇಲ್ಲ ಕಣ, ಇನ್ನೂ ಇಲ್ಲ. ಈ ಮಾಡ್ದ ಒಳ್ಳೇದು. ಊಟ ಮಾಡ್ದ? ಏನ್ ಮಾಡ್ದೆ? ಒಳ್ಳೇದು. ಸೋಮ ಇಡನೆ.
ಹಲೋ. ಬರಲಿ ಕೂತ್ಕೋ ಬಾರ ಹಿಡ್ಕೊ ಆಯ್ತು ಆಯ್ತು ಒಂದು ಮಾತೆ ನೀನು ಕೇಳುತ್ತಿರುವೆ, ಆದ್ದರಿಂದ ಇದು ನಾನು ತೋರಬೇಕಾಗಿದೆ ಎಂದು ಬಹುದಾದಂತಹ ವಿಶ್ವರೂಪವನ್ನು ನೋಡಲಾಗದೆ ಸೀತಾ ಮಾತೆಯು ಸಾಕು ಸಾಕು, ನಾನಿನ್ನು ನೋಡಲಾರೆ, ಸಹಿಸಲಾರೆ. ಮಾರುತಿ ನೀನು ಸಾವಧಾನ ಚಿತ್ತಕ್ಕೆ ಬಾ ಎಂದ ಕೂಡಲೇ ಮಾರುತಿಯು ಭಯದಿಂದ ಯಥಾವಿಧಿಯಾಗಿ ಸಾವಧಾನ ಚಿತ್ತಕ್ಕೆ ಬಂದು ಮಾತೆಯ ಎದುರಿನಲ್ಲಿ ಮುತ್ತು ಕಂದನು ನಿಲ್ಲುವಂತೆ ನಿಂತ. ಆಗ ಸೀತಾ ಮಾತೆ ಕೇಳಿದು, ಮಾರುತಿ ರಾಮ ನನಗಾಗಿ ಹೇಳಿ ತಿಳಿಸಿದ್ದು, ಅಮ್ಮ ಒಂದು ತಿಂಗಳ ಅವಧಿಯೊಳಗಾಗಿ ಶ್ರೀರಾಮರು ಬಂದು ನಿನ್ನ ಸೆರೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿದಾರಮ್ಮ. ಆಗ ಸೀತಾ ಮಾತೆ ಕೇಳಿದು, ಅಪ್ಪ ನನಗಾಗಿ ಹೇಳಿ ತಿಳಿಸಿದ್ದು ಅಮ್ಮ ಮತ್ತೆ ಬಿಟ್ಟೆ, ಇದು ರಾಮನ ಕಡೆಯವನು ಎಂದು ತೋರುವುದಕ್ಕಾಗಿ ಕೊಟ್ಟಿರುವಂತಹ ಮುದ್ರಿಕೆ ಎಂದು ಸೀತಾಮಾತೆ ಕೈ ಇಟ್ಟಾಗ ಸೀತಾಮಾತೆಯು ಆ ಉಂಗುರವನ್ನು ನೋಡುತ್ತಾ ಹೇಳುತ್ತಿದ್ದಾಳೆ, ಉಂಗುರವೇ ನಿನಗಿರುವ ಭಾಗ್ಯವೂ ನನಗಿಲ್ಲ ತಾಯಿಯಲ್ಲ. ರಾಮನ ಕೈ ಹಿಡಿದು ಮೊದಲುಗೊಂಡು ಇಲ್ಲಿವರೆಗೂ ಇದ್ದು ಈಗಾಗಲೇ ರಾಮನನ್ನದಲ್ಲಿ 1 ವರ್ಷಗಳು ಕಳೆಯುತ್ತಿದೆ. ನೀನಾದರೂ ರಾಮನ ಕೈ ಬೆರಳು ಸೇರಿದ ಮೊದಲುಗೊಂಡು ಇದುವರೆಗೂ ರಾಮನಲ್ಲೇ ಇದೆ ಎಂದರೆ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆಗ ಮಾರುತಿಯ ಕಡೆಗೆ ತಿರುಗಿ, ಮಾರುತಿ ಈಗ ನಿನಗೇನಾಗಬೇಕು? ಆಗ ಮಾರುತಿ ಹೇಳಿದ, ಅಮ್ಮ ನಿನ್ನನ್ನು ಕಂಡ ಗುರುತೇನಾದರೂ ಇದ್ದರೆ ಕೊಡಮ್ಮ ಅಂದಾಗ ತೆಗೆದುಕೋ ಎಂಬುದಾಗಿ ತನ್ನ ತಲೆಯ ಮೇಲಿದ್ದ ಚೂಡಾಮಣಿಯನ್ನು ಕೊಟ್ಟದಂತೆ. ಆಗ ಮಾರುತಿಯು, ಅಮ್ಮ ಅಮ್ಮ ನಿನ್ನನ್ನು ಕಂಡಲ್ಲದೆ ಒಂದು ತೃಣ ಮಾತ್ರದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಒತ್ತಡಿ ಜಲವನ್ನು ಸಹ ಪಾನ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದೇನಮ್ಮ. ನಿನ್ನನ್ನು ಕಂಡುಕೊಂಡೇ ಶುರುವಾಗ್ತಿದ್ಯಮ್ಮ. ಅಮ್ಮ ಬಹಳ ಹಸುವಾಗ್ತಾ ಇದೆಯಮ್ಮ, ನೀನು ಅನುಮತಿ ಕೊಟ್ರೆ ನಾನು 2 ಮರ ನೋಡ್ಕೊಳ್ತೀನಿ. 2 ಮರವೇ? ಹೌದಮ್ಮ, 1 ಮರದ ಕೂತ್ ನಮ್ಗೆ ಅಭ್ಯಾಸನೇ ಇಲ್ಲ, ಕೆಳಗಡೆ ಬಿದ್ದ ಹಣ್ಣನ್ನು ತಿನ್ನೋದೇ ಇಲ್ಲ. ನೀನು ಅನುಮತಿ ಕೊಟ್ರೆ ನಾನು 2 ಮರ ನೋಡ್ಕೊತೀನಿ. ಆಗ ಸೀತಾ ಮಾತೆ ಕೇಳಿದ್ರು, ಅಪ್ಪ ರಾಕ್ಷಸ ಇದ್ದಾರಲ್ಲೋ, ಯಾರಿದ್ರು ನನ್ನನ್ನು ಏನು ಮಾಡಲ್ಲ ಅಮ್ಮ, ನೀ ಅನುಮತಿ ಕೊಡು ಎಂದಾಗ, ಹೋಗಿ ಬಾ ನಿನಗೆ ಮಂಗಳವಾಗಲಿ ಮಂಗಳವಾಗಲಿ ಎಂದ ಕೂಡಲೇ ಮಾರುತಿಯು ಹಾರಿದರಂತೆ. ಹಾರಿ ಆ ಭೂಮಿದವಾದಂತಹ ತೋಟಗಳನ್ನೆಲ್ಲ ನೋಡ್ತಾ ಬರುತ್ತಿದ್ದಾನೆ. ಹಾರಿ ಮನದೊಳಗೆ ಸೇರಿ ಅರಿತರನ್ನು ಸೆರೆಮನೆಯಲ್ಲಿ ಪ್ರಾಣದ ಹಾರಿ ಮನದೊಳಗೆ ಸೇರಿ ಅರಿತರನ್ನು ಸೆರೆಮನೆಯಲ್ಲಿ ಪ್ರಾಣದ
ಸ್ವಾಮಿ, ಬಹಳ ತೊಂದರೆ ಕೊಡುತ್ತೆ ಸ್ವಾಮಿ ಅಂದಾಗ, ಇದು ಹೊರಟೆ ಅಂತ ಎದ್ದ ರಾವಣ ಪಕ್ಕದಲ್ಲೇ ಕೂತಿದ್ದಂತಹ ತನ್ನ ಮಗನಾದ ಅಕ್ಷಯ ಕುಮಾರನಾದ ಅಪ್ಪಾಜಿ, ನಾನಿರುವಾಗ ಆ ಸಣ್ಣ ಮಾತ್ರದ ಕಪಿಯನ್ನು ಹಿಡಿಯಲು ನೀವು ಹೋಗುವುದೇ? ಇದು ಹೊರಟೆ ಎಂಬುದಾಗಿ ಬಂದಿದ್ದಾನೆ. ಕೇಳ, ಯಾವುದ ಕಪಿ? ಆಗ ಒಬ್ಬ ಸಿಪಾಯಿ ಅಲ್ಲ, ನೋಡಿ ಸ್ವಾಮಿ ಅದೇ, ಅಯ್ಯೋ ನನ್ನ ಅಕ್ಕ, ಅದೇ ಇಷ್ಟೇ ಇಷ್ಟಿದೆಯೇನೋ ಸ್ವಾಮಿ, ಅದಷ್ಟೇ ಇರೋದು, ಅಷ್ಟಿದೆ ಇಷ್ಟಾಗಿದೆ, ಇನ್ನೆಷ್ಟಿದೆ ಇಷ್ಟಾಗ್ತೋ ಏನಿದೆಯೋ. ಇವನು ಬಾಣವನ್ನು ಪ್ರಯೋಗ ಮಾಡಿದ, ಬಂದ ಬಾಣಗಳನ್ನೆಲ್ಲ ಹೊಡೆದ, ಬಂದ ಬಾಣಗಳನ್ನೆಲ್ಲ ಮಾರುತಿ ಮುರಿದು ಹಾಕಿದ. ಕೊನೆಗೆ ಮಾರುತಿಯು ಶ್ರೀರಾಮ ಅಂತ ಅಕ್ಷಯನಿಗೆ ಅಂತ ಗುದ್ದ. ಆ ಒಂದು ಬೆಟ್ಟಿಗೆ ಅಕ್ಷಯನು ರಕ್ತ ಕಾಯಿಸುತ್ತಲು. ವರ್ತಮಾನ ಮುಟ್ಟಿದೊಡನೆ ರಾವಣನು ಸಿಟ್ಟಿಗೆದ್ದ. ಏನು? ಅಕ್ಷಯನು ಮೃತನಾದನೆ, ಹಾಗಾದರೆ ನಾನಿನ್ನು ಸುಮ್ಮನಿರಲು ಸಾಧ್ಯವೇ ಇಲ್ಲ, ಇದು ಹೊರಟೆ ಎಂಬುದಾಗಿ ಎದ್ದ. ಪಕ್ಕದಲ್ಲೇ ಕೂತಿದ್ದಂತಹ ಬೇಗನಾದ, ಅಂದರೆ ಇಂದ್ರನನ್ನೇ ಜಯಿಸಿದಂತಹ ಇಂದ್ರಜಿತ್ತು, ಅವನು ಹೇಳಿದ, ಅಪ್ಪಾಜಿ ನಾನು ಆ ಕಪಿಯನ್ನು ನೋಡಿ ಬರ್ತೇನೆ ಎಂಬುದಾಗಿ ಬಹಳ ದಿನವಾದಂತಹ ಸೈನ್ಯವನ್ನೆಲ್ಲ ಕರೆದುಕೊಂಡು ಹೊರಟಿದ್ದಾನೆ. ಯಾವ ರೀತಿಯಾಗಿ ಹೊರಟಿದ್ದಾನೆ ಎಂದರೆ, ಅದನ್ನು ಮುರಿದಾಕಲಾಯಿತು ಅನ್ನೋದಾಗಿ ಹೇಳಿದಾಗ, ಬ್ರಹ್ಮದೇವರು ಯಾರ ಕಣ್ಣಿಗೂ ಕಾಣಿಸದೆ ಸೂಕ್ಷ್ಮ ರೂಪಿನಲ್ಲಿ ಬಂದು ಹೇಳುತ್ತಿದ್ದಾರೆ, ಮಾರುತಿ ನೀನು ಬಂದವನು ಊರನ್ನು ನೋಡದೆ ಹಾಗೆ ಹೋಗದೆ, ನೀನು ಬಂದವನು ಊರನ್ನು ನೋಡದೆ ಹಾಗೆ ಹೋದ್ರೆ ಸುಮ್ಮನೆ ಚೆನ್ನಾಗಿರಲ್ಲ, ನೀನು ಈ ಊರನ್ನಾದ್ರೂ ನೋಡ್ಕೊಂಡು ಹೋಗು ಅಂತ ಅಂದಾಗ, ಬ್ರಹ್ಮದೇವನ ಮಾತಿಗಾಗಿ ತಲೆ ಕೊಟ್ಟು ಆ ಬ್ರಹ್ಮಾಸ್ತ್ರಕ್ಕೆ ಶ್ರೀರಾಮ ಅಂತ ಮಲಗಿದ. ಕುಂಭಕರ್ಣನು ಸುತ್ತಾಡಿ ಬರಬಹುದಾದಂತಹ ಊರ ಕಟ್ಟಿಗೆಯನ್ನು ತಂದು ಮಾರುತಿಯನ್ನು ಅದರಲ್ಲಿ ಮಲಗಿಸಿದರು. ಆಗ ಮಾರುತಿಯು ಆ ಊರನ್ನೆಲ್ಲ ನೋಡ್ತಾ ಬರ್ತಿದ್ದಾನೆ. ಪಾಶದಿಂದ ಬಂಧಿತನಾಗಿದ್ದವನು ಬೆಳಗಾಗಿ ಬರುವುದರೊಳಗಾಗಿ ಆ ಪಾಶಗಳೆಲ್ಲ ಬಿಟ್ಟೋಗಿದೆ. ರಾವಣನ ಒಡ್ಡೋಲಗವನ್ನು ಕಲ್ಲಿನಲ್ಲಿ ನೋಡಿದ. ಆ ಎತ್ತರವಾದ ಸಿಂಹಾಸನದಲ್ಲಿ ರಾವಣ
ಈ ಕಾರ್ತಿವೀರ್ಯ ಅರ್ಜುನ ಒಮ್ಮೆ ತನ್ನ 500 ಕೈಗಳನ್ನು ಹೀಗೆ ಎತ್ತಿದಾಗ ಆ ನೀರು ರಭಸದಂತೆ ಪ್ರಭಾವದಂತೆ ಕೊಚ್ಚಿ ಬಂದಿರುತ್ತಂತೆ. ಆ ಕೊಚ್ಚಿ ಬಂದ ನದಿ ನೀರಲ್ಲೇ ಕೊಚ್ಚಿ ಹೋದನಂತೆ. ಆ ರಾವಣ ನೀನೇನ? ನಮ್ಮಲ್ಲೊಬ್ಬ ವಾಲಿ ಅಂತ ಇದ್ದ, ಅವನನ್ನ ಹಿಡಿದಕ್ಕೆ ಹೋಗಿದ್ದಂತೆ ರಾವಣ ಎಂಬಾತ. ಹಾನಿಕವಾಗಿ ಬಾಲವನ್ನು ಹಿಡಿದನಂತೆ. ಆಗ ವಾಲಿಯು ಅವನನ್ನು ಬಾಲ್ಯದಲ್ಲಿ ಅಲ್ಲಿಯೇ ಸುಟ್ಟಿ ನೆಲಕ್ಕೆ ಚೆನ್ನಾಗಿ ಅಪ್ಪಳಿಸಿ ತನ್ನ ಮಗ ಅಂಗದನಿಗೆ 10 ತಲೆ ಉಳುವಂತೆ ಕಟ್ಟಿದಂತೆ. ಅವನು ಯಾವಾಗಲೂ ತನ್ನ ಎಡಗಾಲಿನಲ್ಲಿ ಒದಿತಾ ಇದ್ದಂತೆ. ಆ ರಾವಣ ನೀನೇನ? ರಾವಣನಿಗೆ ತಡೆಯಲಾರದ ಸಿಟ್ಟು. ಸಾಮಾನ್ಯವಾಗಿ ಹೊರಡ್ತಾ ಇದ್ರೆ ಎರಡೂ ಸಹ ಸುಮ್ಮನಿರ್ತಾರೆ. ಸ್ವಾಮಿ ನಿಮ್ಗೆ ಸನ್ಮಾನ ಮಾಡಿದಂತೆ ಹೌದೇ, ಶಾಲೆ ಹಾಕಿದ್ರಂತೆ ಹೌದೇ ಅಂದ್ರೆ ಹೂ ಅನ್ಬೋದೇ ವಿನ ಸ್ವಾಮಿ ನಿಮ್ ಯಾರು ಹಿಡ್ಕೊಂಡು ಹೋದ್ರಂತೆ ಹೌದೇ ಅನ್ನೋದಕ್ಕೆ ಹೂ ಅನ್ನೋದಕ್ಕೆ ಯಾರು ಸಹ ಸಿಗಲಿಲ್ಲ. ಸಾಮಾನ್ಯವಾಗಿ ಸನ್ಮಾನಕ್ಕೆ ತಲೆದೂರುತ್ತಾರೆ ವಿನಃ ಅಪಮಾನ ಎಂದರೆ ಹಿಂದೆ. ರಾವಣನಿಗೆ ಸಹಿಸಲಾರದ ಸಿಟ್ಟು. ಎಲ್ಲವೋ ಕಥೆಯೇ, ಏನ್ ಮಾತನಾಡುತ್ತಿರುವೆ? ಅಯ್ಯ, ಕೊನೆಯದಾಗೊಂದು ಮಾತು. ಮಹಾನುಭಾವನಾದ ರಾಮನಿಲ್ಲದ ಸಮಯದಲ್ಲಿ ಕಳ್ಳನೊಬ್ಬ ಸನ್ಯಾಸಿಯ ವೇಷವನ್ನು ಧರಿಸಿ ಸೀತಾಮಾತೆಯನ್ನು ಕದ್ದಂತಹ ಅಧಮ ನೀಚ ಚೋರ ಪಾಪಿಯೊಬ್ಬ ರಾವಣ ಇದ್ದಾನೆ. ಆ ರಾವಣ ನೀನೇನ? ರಾವಣನಿಗೆ ಸಹಿಸಲಾರದ ಸಿಟ್ಟು ಬಂದು ಎಲ್ಲವೋ ಕಥೆಯೇ, ನಾನು ನಿನ್ನಲ್ಲಿ ಏನ್ ಮಾಡ್ತೇನೆ ಎಂಬ ಖಡ್ಗವನ್ನು ತೆಗೆದ. ಆಗ ಪಕ್ಕದಲ್ಲೇ ಕೂತಿದ್ದಂತಹ ಮಹಾನುಭಾವನಾದಂತಹ ವಿಭೀಷಣ ಕೈಯನ್ನು ಹಿಡಿದ. ಅಣ್ಣ, ರಾಜದೂತರ ಮೇಲೆ ಕೈ ಮಾಡುವುದು ರಾಜಧರ್ಮವಲ್ಲ, ಎಲ್ಲವನ್ನು ಬಲ್ಲ ನಿನಗೆ ತಿಳಿದೇ ಇಲ್ಲ. ಹಾಗಾದರೆ ಈ ಕಪಿಗೊಂದು ಗತಿ ಕಾಣಿಸಬೇಕು ಎಂಬುದಾಗಿ ಎಲ್ಲವೋ ಸೈನಿಕರೇ, ಏನಪ್ಪಣೆ ಸ್ವಾಮಿ, ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಕಳಿಸಿ. ಆಗ ಮಾರುತಿ ನಕ್ಕು ಹಿಡಿದಾನೆ. ಹಚ್ಚಿ ಹಚ್ಚಿ ಹಚ್ಚಿ, ನೀವು ಹಚ್ತಾ ಇರೋದನ್ನು ಬಾಲಕಲ್ಲ ನೀವು ಕೊಲಕ್ಕೆ ಹಚ್ಚಿ ಹಚ್ಚಿ ಎಂದ ಕೂಡಲೇ ಆ ಸೇವಕರು ಮಾರುತಿಯ ಬಾಲಕ್ಕೆ ಬೆಂಕಿ ಇಟ್ಟ ಕೂಡಲೇ ಮಾರುತಿ ಶ್ರೀರಾಮನ ಹಾಡಿದ. ದಾರಿ ಆ ಲಂಕಾ ಪಟ್ಟಣಕ್ಕೆಲ್ಲ ಬೆಂಕಿ ಬಿಡ್ತಾ ಬರುತ್ತಿದ್ದಾನೆ. ಆಶ್ಚರ್ಯ ಏನು ಅಂದ್ರೆ ಬೆಂಕಿ ಇಟ್ಕೊಂಡಾಯ್ತು ಅನ್ಕೊಂಡಿದ್ದಲ್ಲ, ಅದು ಹೇಗೆ ಅಂದ್ರೆ ಜ್ಞಾನಿಗಳೊಬ್ಬರು ಹೇಳ್ತಾರೆ, ಮಾರುತಿ ವಾಯುವಿನ ಮಗ. ಅಪ್ಪ ಮಗಳಿಗೂ ಸೇರ್ಕೊಂಡ್ಬಿಟ್ರು. ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು, ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು. ಹೀಗಾಗಿ ಇಡೀ ಲಂಕಾ ಪಟ್ಟಣವೆಲ್ಲ ಧಕ 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 ನಿಲ್ಲುವುದೆಲ್ಲ ಆರಂಭಿಸಿದಂತೆ. ಮಾರುತಿಯು ವಾರಿ ಬಂದವನೇ ದಕ್ಷಿಣ ತೀರದ ಸಮುದ್ರದಲ್ಲಿ ನಿಂತು ತನ್ನ ಬಾಲವನ್ನು ಆ ನದಿಗೆ ಹಚ್ಚಿ ಯೋಚನೆಯನ್ನು ಮಾಡ್ತಾನೆ. ಅಯ್ಯೋ, ಎಂತ ಕೆಲಸ ಮಾಡಿಬಿಟ್ಟೆ, ಮಾತೆಯಾದ ಸೀತೆಯು ಅಶೋಕವನದಲ್ಲೇ ಇದ್ದಾಳಲ್ಲ ಎಂದಾಗ ಅಶರೀರವಾಣಿ ಆಗ್ತಾ ಇದೆಯಂತೆ. ಮಾರುತಿ, ಹೆದರಬೇಡ, ಸೀತಾ ಮಾತೆಗೆ ಯಾವ ರೀತಿಯ ಚಿಂತೆಯೂ ಬರುವುದಿಲ್ಲ. ನೀನು ಈ ಕಾರ್ಯವನ್ನು ಮಾಡುವುದರಿಂದ ನಿನಗೆ ಮಂಗಳವಾಗಲಿ. ಹೋಗು,
ಸೀತಾಮಾತೆಯನ್ನ ಆಕೆ ಹೇಳುತ್ತಿದ್ದಾನೆ, ಕಂಡೆ ಮಾತೆ ಎಳೆದು ತಾತ ತಾತ ಸೀತಾಮಾತೆಯನ್ನು ಕಂಡೆ. ಆ ಅಶೋಕವನದಡಿಯಲ್ಲಿ ರಕ್ಕಸರ ಸಮೂಹದಲ್ಲಿ ಸೀತಾಮಾತೆಯು ಓರ್ವಡೆ ಕಣ್ಣೀರು ಸುರಿಸುವುದನ್ನು ಕೇಳಿದರೆ ನಿನ್ನಿಂದಾಗದು ತಾತ. ಮೊದಲು ಈ ವಿಚಾರವನ್ನು ಶ್ರೀರಾಮದೇವರಿಗೆ ತಿಳಿಸಬೇಕಡಿ ಎಂದಾಗ ಏನು ಕಪಿಗಳೆಲ್ಲರೂ ಸಹ ಕುಣಿಯುತ್ತಾ ಕೇಕೆ ಹಾಕುತ್ತಾ ದಡ 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 ದಡನೆ ಬರುತ್ತಿದ್ದಾರೆ ಕಿಷ್ಕಿಂಧ ನಗರಕ್ಕೆ. ಬರುವಾಗ ಮಧ್ಯದಲ್ಲಿ ಅಲ್ಲೊಂದು ಮಧುವನ. ಆ ಮಧುವನವನ್ನ ಸುಗ್ರೀವ ಬಹು ಪ್ರೀತಿಯಿಂದ ಸಾಕಿಕೊಂಡಿದ್ದ. ಬಹು ಎಚ್ಚರಿಕೆಯಿಂದ ನೋಡಿಕೊಳ್ಳುವುದಕ್ಕೆ ಒಬ್ಬನ ಇಟ್ಟಿದ್ದ ಗದಿಮುಖ ಅಂತ. ಆ ಮಾರುತಿ ಕಡೆಯವರೆಲ್ಲರೂ ನುಗ್ಗಿದರು, ಲೂಟಿಯನ್ನು ಮಾಡಿದರು. ಆಗ ಗದಿಮುಖ ಬಂದ, ಏನ್ ನಿಮ್ಗೆಲ್ಲ ಬುದ್ಧಿ ಇಲ್ವೋ, ಇದು ಒಡೆಯರ ಕಡೆಯಿಂದ ಗೊತ್ತಿಲ್ವೋ ಎಂದಾಗ ಆ ಗದಿಮುಖನನ್ನ ಎತ್ತಿ ನೆಲಕ್ಕಾಗಿ ಅಪ್ಪಳಿಸಿದರು. ಆಗ ಗದಿಮುಖ ಅಂದ, ತಾಳಿ ಹೋಗಿ ಒಡೆಯರ ಅಂತ ಹೇಳ್ತೇನೆ ಎಂದಾಗ ಯಾರೋ ಅಂದ, ಅಯ್ಯ ನೀನು ಇಲ್ಲಿಂದ ಒಡೆಯರನ್ನ ನಡ್ಕೊಂಡು ಹೋಗೋಷ್ಟಕ್ಕೆ ಹೊರ ಸಮಯ ಆಗೋಗುತ್ತೆ, ನಾನೇ ನಿನ್ನ ಕಳಿಸ್ತೀನಿ ಅಂತ ಅವನ ಎತ್ತೆಗ ಪಟ್ಟ ಕುಪ್ಪಿದರು. ಅವನು ಬಂದು ಸುಗ್ರೀವನ ಬಳಿಗೆ ಬಂದು ನಿಂತ. ಆಗ ಗದಿಮುಖ ಬಂದು ಹೇಳಿದ, ಒಡೆಯ. ಸುಗ್ರೀವ ಕೇಳಿದ, ಏನು ಒಡೆಯ, ನಿಮ್ಮ ಮಧುವನವೆಲ್ಲವೂ ಹಾಳಾಗಿ ಹೋಯಿತು. ಹಾಳಾಗಿ ಹೋಯಿತು ಎಂದರೆ ಯಾರು ಅಲ್ಲ ಎಂದ ಸುಗ್ರೀವ. ಯಾರು ಇಲ್ಲ, ಅಡೆಯ ಅಂಗದ ನಳ ನೀಳ ಸುಷೇಣ ಜಾಂಬುವಂತ ಹನುಮಂತ. ಹನುಮಂತ ಅಂದ ಕೂಡಲೇ ಸುಗ್ರೀವನ ಏನಂತೆ, ಯಾರು ಇಲ್ಲ ಅದೇ ಹನುಮಂತ. ಆಹಾ, ಹಾಗಾದ್ರೆ ಬಹಳ ಸಂತೋಷವಾಯಿತು ಕಣಯ್ಯ. ಗದಿಮುಖ ಅಂದ, ಏನ್ ಸ್ವಾಮಿ ನಿಮ್ ಮಧುವನ ಎಲ್ಲ ಲೂಟಿ ಮಾಡ್ತಿದ್ದಾರೆ ಅಂದ್ರೆ ಸಂತೋಷ ಆಯ್ತು ಅಂತೀರಲ್ಲ, ಏನೇ ಮಾತಿನಂತ. ರಾಮದೇವರು ಬಂದು ಕೇಳ್ತಾರೆ, ಸುಗ್ರೀವ ಏನು ಈ ಮಾತಿನಂತ ಎಂದು ಕೇಳಿದಾಗ ಸುಗ್ರೀವ ಹೇಳುತ್ತಾನೆ, ಸ್ವಾಮಿ ಮಾರುತಿ ಇಲ್ಲಿಂದ ಹೋಗುವ ಮುನ್ನ ಒಂದು ಪ್ರಮಾಣವನ್ನು ಮಾಡಿದ ನೆನಪಿದೆಯೇನೆ ನೋಡೆಯ? ಇದೇ ಕಡೆಯ, ಮಾತಾ ಸೀತೆಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಉತ್ತರಣಿ ಜಲವನ್ನು ಸಹ ಪಾನ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದ ನೆನಪಿದೆಯೇನ ನೋಡೆಯ? ಇದೇ ಕಡೆಯ. ಈಗ ಅವನು ವನವಕ್ಕೆ ಹಾಕಿ ವನವನ್ನೇ ಲೂಟೆ ಮಾಡ್ತಿದ್ದಾನೆ ಎಂದ ಮೇಲೆ ಸೀತಾಮಾತೆಯನ್ನು ನೋಡಿ ಬಂದಿದ್ದಾನೆ ಅಂತ ಅಲ್ಲವೇ? ಹೌದು ಕಡೆಯ, ಬರಲಿ ಅವನು. ಮಾರುತಿಯು ಆನಂದಭರಿತನಾಗಿ ಬಂದು ಹೇಳುತ್ತಿದ್ದಾನೆ, ರಾಮ ಮಾಡ ದಶರಥ ನಂದನ ರಾಮ, ಧನ್ಯನಾದೆ ಜಗದೊಡೆಯ, ಧನ್ಯನಾದೆ ಜಗದೊಡೆಯ. ಧನ್ಯನಾದೆ ಜಗದೊಡೆಯ, ಧನ್ಯನಾದೆ ಜಗದೊಡೆಯ ರಾಮ, ಕಂಡೆ ಮಾತೆಯ ದೇವ, ಕಂಡೆ ಮಾತೆಯ ಆನಂದದಿಂದ ಬರುವುದರಿಂದ ಬಂದೆ ದೇವ, ಧನ್ಯನಾದೆ ಜಗದೊಡೆಯ, ನಾ ಧನ್ಯನಾದೆ ದೇವ, ನಾ ಧನ್ಯನಾದೆ ಜಗದೊಡೆಯ. ಶ್ರೀರಾಮ 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 ದೇವ, ಧನ್ಯನಾದೆ ಜಗದೊಡೆಯ, ಧನ್ಯನಾದೆ. ಓಡಿ ಬಂದು ರಾಮನನ್ನು ಬಾಚಿ ಒಪ್ಪಿಕೊಂಡಿದ್ದಾನೆ. ಆಗ ರಾಮನ ಮುಖವನ್ನೇ ನೋಡುತ್ತಾ ಹೇಳುತ್ತಿದ್ದಾನೆ ಮಾರುತಿ, ದೇವ ಸೀತಾಮಾತೆಯನ್ನು ಕಂಡೆ. ಆಗ ರಾಮದೇವರು ಹೇಳುತ್ತಿದ್ದಾರೆ, ಕಂಡೆಯ ಸೀತೆಯನ್ನು? ಕಂಡೆ ಸ್ವಾಮಿ, ಕಂಡೆ. ಏನೆಂದಳೋ, ಇನ್ನೊಂದು ಮಾಸದ ಅವಧಿಯೊಳಗಾಗಿ ನೀವು ಹೋಗಿ ಆ ಮಾತೆಯ ಬಂಧನವನ್ನು ಬಿಡಿಸಲಿಲ್ಲ ಎಂದರೆ ಮಾತೆಯು ಉಳಿಯುವಂತಿಲ್ಲ ಸ್ವಾಮಿ, ಉಳಿಯುವಂತಿಲ್ಲ ಎಂದ ಕೂಡಲೇ ಶ್ರೀರಾಮರು ಮಾರುತಿಯ ಭುಜವನ್ನು ಹಿಡಿದು ಎಬ್ಬಿಸಿ ಹೇಳುತ್ತಿದ್ದಾರೆ, ಮಾರುತಿ ನೀನು ಸಾಮಾನ್ಯನಲ್ಲ, ನಿನ್ನನ್ನು ಎಷ್ಟೆಂದು ಕೊಂಡಾಡಲಿ. ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರು ಈ ವನದ ಪವಾಂಡರಲಿಲ್ಲ, ಹರಸಿ ನೋಡಿ
ಸೀತಾಮಾತೆ ಕೊಟ್ಟಂತಹ ಚೂಡಾಮಣಿಯನ್ನು ರಾಮದೇವರಿಗೆ ಕೊಟ್ಟು ಬಹು ಸಂತುಷ್ಟನಾಗಿದ್ದಾನೆ. ಆಗ ರಾಮದೇವರು ಸುಗ್ರೀವನ ಕಡೆ ತಿರುಗಿ ನಡೆಯಿರಿ ಎಂದ ಕೂಡಲೇ ಕಪಿ ಸೇನೆ ಎಲ್ಲವೂ ಸಹ ರಾಮನಿಂದ ಹೋಗಿ ಆ ಲಂಕಾಪಟ್ಟಣಕ್ಕೆ ಬಂದು ಅಲ್ಲಿ ರಾವಣಾದಿಗಳನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನೊಡಗೂಡಿ ಅಯೋಧ್ಯಾನಗರಿಗೆ ಬಂದು ತಾವು ಪಟ್ಟಾಭಿಷಕ್ತರಾಗಿದ್ದಾರೆ ಎಂಬುದರಲ್ಲಿ ಮಾರುತಿಯು ಆ ಶ್ರೀರಾಮದೇವನ ಕರುಣಾಭಿಷಕ್ತದಿಂದ ತಾನು ತನ್ನ ವಿಜಯವನ್ನು ಸಾಧಿಸಿದಂತಹ ಮಾರುತಿ ವಿಜಯ ಎಂಬ ಕಥಾಭಾಗವನ್ನು ಕೇಳಿದವರಿಗೆ ಹಾಗೂ ಹೇಳಿದವರಿಗೆ ಸಹ ಆ ಪರಮಾತ್ಮನು ಮಂಗಳ ಮಾಡಬೇಡ ಪುಟ್ಟ, ಮಂಗಳ ಮಾಡಬೇಡ. ಒಂದೆರಡು ನಿಮಿಷ ಮಂಗಳಕ್ಕೆ ತಂದು ನಿಲ್ಲಿಸ್ಕೊ. ವಂದನಾರ್ಪಣೆ ಮಾಡಿದ್ಮೇಲೆ ಮಂಗಳ ಮಾಡು. ಮಂಗಳ ಬಿಟ್ಟು ಬೇರೆ ಏನಾದ್ರು ಮಾಡೋದಿದ್ರೆ ಮಾತಾಡು. ಹಾಂ ಏನ ಸುರಕುಲವಂ ಹಿಂಸಿತೆ ಸುರಕುಲವಂ ಹಿಂಸಿತೆ ನಿಷ್ಕರುಣಿತಾನೆನಿಸಿ ಜಗಮವಾಡಿಸುತ್ತಿರುವ ಗುಣದಶಾನನ ಪುರವಿದ ನೆನಪಿಸಿದೆ. ವಿನುತರಾಮಚಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ
ಆಡಿಸ್ಬೇಡ್ರಿ ಸಂಗತಿಗಳನ್ನ ನೀವು ಮೇಷ್ಟ್ರೆ ಆಡಿಸ್ಬೇಕು ಮಕ್ಳ ಕೈಲಿ ಹಾಂ ಆನ್ ಮಾಡ್ಕೊಳ್ಳಿ ಸರ್